ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಸಿಎಂ ಪುತ್ರನ ಹಸ್ತಕ್ಷೇಪಕ್ಕೆ ಅಸಮಾಧಾನದ ಜ್ವಾಲೆ ಧಗಧಗಿಸ್ತಾ ಇದೆ. ಕೆಜೆ ಜಾರ್ಜ್ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ಶಾಸಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ವಿರುದ್ಧ ಮತ್ತೊಬ್ಬ ಶಾಸಕ ಮುನಿಸು ತೋಡಿಕೊಂಡಿದ್ದಾರೆ. ಸಿಎಂ ಪುತ್ರನ ವಿರುದ್ಧ ಸಾಕಷ್ಟು ಘಟನೆಗಳು ಈ ರೀತಿ ಮುನಿಸು ವ್ಯಕ್ತಪಡಿಸಿರ್ತಕ್ಕಂಥ ಘಟನೆಗಳು ಕೇಳಿ ಬಂದಿದ್ದು. ಇದೀಗ ಮತ್ತೊಂದು ಅಂಥದ್ದೇ ಘಟನೆ. ಮತ್ತೊಬ್ಬ ಶಾಸಕ ಸ್ವಲ್ಪ ಅಸಮಾಧಾನ. ತನ್ವೀರ್ ಸೇಠ್, ಸಚಿವ ಪರಮೇಶ್ವರ್ ಮುಂದೆ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಯತೀಂದ್ರ ಅವರ ವಿರುದ್ಧ, ಅವರ ಹಸ್ತಕ್ಷೇಪದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರ ವಿರುದ್ಧ ಬೇಸರಗೊಂಡಿದ್ದಂತಹ ತನ್ವೀರ್ ಸೇಠ್ ಕಾರ್ಯಕ್ರಮದಿಂದ ತೆರಳೋದಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ತನ್ವೀರ್ ಸೇಠ್ ಅವರನ್ನ ಓಲೈಸಿ ಮನವೊಲಿಸಿ ವಾಪಸ್ ಕರ್ಕೊಂಡು ಬಂದ್ರು ಅನ್ನುವಂಥ ಮಾತಿದೆ. ಶಾಸಕ ಅನಿಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ತನ್ವೀರ್ ಸೇಠ್ ಅವರನ್ನ ಮನವೊಲಿಸಿದ್ರು ಅಂತ. ಗೃಹ ಸಚಿವರ ಮಾತಿಗೂ ಮಣಿಯದೆ ತನ್ವೀರ್ ಸೇಠ್ ಸಿಟ್ಟು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೂ ಒಲ್ಲದ ಮನಸ್ಸಿನಿಂದ ಅಂತೂ ಇಂತೂ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅಂತ. ಮೈಸೂರಿನ ಠಾಣೆ ಉದ್ಘಾಟನೆಯ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಸಿಎಂ ಪುತ್ರನ ಹಸ್ತಕ್ಷೇಪಕ್ಕೆ ಅಸಮಾಧಾನದ ಜ್ವಾಲೆ ಧಗಧಗಿಸ್ತಾ ಇದೆ. ಕೆಜೆ ಜಾರ್ಜ್ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ಶಾಸಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ವಿರುದ್ಧ ಮತ್ತೊಬ್ಬ ಶಾಸಕ ಮುನಿಸು ತೋಡಿಕೊಂಡಿದ್ದಾರೆ. ಸಿಎಂ ಪುತ್ರನ ವಿರುದ್ಧ ಸಾಕಷ್ಟು ಘಟನೆಗಳು ಈ ರೀತಿ ಮುನಿಸು ವ್ಯಕ್ತಪಡಿಸಿರ್ತಕ್ಕಂಥ ಘಟನೆಗಳು ಕೇಳಿ ಬಂದಿದ್ದು. ಇದೀಗ ಮತ್ತೊಂದು ಅಂಥದ್ದೇ ಘಟನೆ. ಮತ್ತೊಬ್ಬ ಶಾಸಕ ಸ್ವಲ್ಪ ಅಸಮಾಧಾನ. ತನ್ವೀರ್ ಸೇಠ್, ಸಚಿವ ಪರಮೇಶ್ವರ್ ಮುಂದೆ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಯತೀಂದ್ರ ಅವರ ವಿರುದ್ಧ, ಅವರ ಹಸ್ತಕ್ಷೇಪದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರ ವಿರುದ್ಧ ಬೇಸರಗೊಂಡಿದ್ದಂತಹ ತನ್ವೀರ್ ಸೇಠ್ ಕಾರ್ಯಕ್ರಮದಿಂದ ತೆರಳೋದಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ತನ್ವೀರ್ ಸೇಠ್ ಅವರನ್ನ ಓಲೈಸಿ ಮನವೊಲಿಸಿ ವಾಪಸ್ ಕರ್ಕೊಂಡು ಬಂದ್ರು ಅನ್ನುವಂಥ ಮಾತಿದೆ. ಶಾಸಕ ಅನಿಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ತನ್ವೀರ್ ಸೇಠ್ ಅವರನ್ನ ಮನವೊಲಿಸಿದ್ರು ಅಂತ. ಗೃಹ ಸಚಿವರ ಮಾತಿಗೂ ಮಣಿಯದೆ ತನ್ವೀರ್ ಸೇಠ್ ಸಿಟ್ಟು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೂ ಒಲ್ಲದ ಮನಸ್ಸಿನಿಂದ ಅಂತೂ ಇಂತೂ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅಂತ. ಮೈಸೂರಿನ ಠಾಣೆ ಉದ್ಘಾಟನೆಯ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಸಿಎಂ ಪುತ್ರನ ಹಸ್ತಕ್ಷೇಪಕ್ಕೆ ಅಸಮಾಧಾನದ ಜ್ವಾಲೆ ಧಗಧಗಿಸ್ತಾ ಇದೆ. ಕೆಜೆ ಜಾರ್ಜ್ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ಶಾಸಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ವಿರುದ್ಧ ಮತ್ತೊಬ್ಬ ಶಾಸಕ ಮುನಿಸು ತೋಡಿಕೊಂಡಿದ್ದಾರೆ. ಸಿಎಂ ಪುತ್ರನ ವಿರುದ್ಧ ಸಾಕಷ್ಟು ಘಟನೆಗಳು ಈ ರೀತಿ ಮುನಿಸು ವ್ಯಕ್ತಪಡಿಸಿರ್ತಕ್ಕಂಥ ಘಟನೆಗಳು ಕೇಳಿ ಬಂದಿದ್ದು. ಇದೀಗ ಮತ್ತೊಂದು ಅಂಥದ್ದೇ ಘಟನೆ. ಮತ್ತೊಬ್ಬ ಶಾಸಕ ಸ್ವಲ್ಪ ಅಸಮಾಧಾನ. ತನ್ವೀರ್ ಸೇಠ್, ಸಚಿವ ಪರಮೇಶ್ವರ್ ಮುಂದೆ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಯತೀಂದ್ರ ಅವರ ವಿರುದ್ಧ, ಅವರ ಹಸ್ತಕ್ಷೇಪದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರ ವಿರುದ್ಧ ಬೇಸರಗೊಂಡಿದ್ದಂತಹ ತನ್ವೀರ್ ಸೇಠ್ ಕಾರ್ಯಕ್ರಮದಿಂದ ತೆರಳೋದಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ತನ್ವೀರ್ ಸೇಠ್ ಅವರನ್ನ ಓಲೈಸಿ ಮನವೊಲಿಸಿ ವಾಪಸ್ ಕರ್ಕೊಂಡು ಬಂದ್ರು ಅನ್ನುವಂಥ ಮಾತಿದೆ. ಶಾಸಕ ಅನಿಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ತನ್ವೀರ್ ಸೇಠ್ ಅವರನ್ನ ಮನವೊಲಿಸಿದ್ರು ಅಂತ. ಗೃಹ ಸಚಿವರ ಮಾತಿಗೂ ಮಣಿಯದೆ ತನ್ವೀರ್ ಸೇಠ್ ಸಿಟ್ಟು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೂ ಒಲ್ಲದ ಮನಸ್ಸಿನಿಂದ ಅಂತೂ ಇಂತೂ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅಂತ. ಮೈಸೂರಿನ ಠಾಣೆ ಉದ್ಘಾಟನೆಯ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಸಿಎಂ ಪುತ್ರನ ಹಸ್ತಕ್ಷೇಪಕ್ಕೆ ಅಸಮಾಧಾನದ ಜ್ವಾಲೆ ಧಗಧಗಿಸ್ತಾ ಇದೆ. ಕೆಜೆ ಜಾರ್ಜ್ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ಶಾಸಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ವಿರುದ್ಧ ಮತ್ತೊಬ್ಬ ಶಾಸಕ ಮುನಿಸು ತೋಡಿಕೊಂಡಿದ್ದಾರೆ.
ಸಿಎಂ ಪುತ್ರನ ವಿರುದ್ಧ ಸಾಕಷ್ಟು ಘಟನೆಗಳು ಈ ರೀತಿ ಮುನಿಸು ವ್ಯಕ್ತಪಡಿಸಿರ್ತಕ್ಕಂಥ ಘಟನೆಗಳು ಕೇಳಿ ಬಂದಿದ್ದು. ಇದೀಗ ಮತ್ತೊಂದು ಅಂಥದ್ದೇ ಘಟನೆ. ಮತ್ತೊಬ್ಬ ಶಾಸಕ ಸ್ವಲ್ಪ ಅಸಮಾಧಾನ. ತನ್ವೀರ್ ಸೇಠ್, ಸಚಿವ ಪರಮೇಶ್ವರ್ ಮುಂದೆ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಯತೀಂದ್ರ ಅವರ ವಿರುದ್ಧ, ಅವರ ಹಸ್ತಕ್ಷೇಪದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರ ವಿರುದ್ಧ ಬೇಸರಗೊಂಡಿದ್ದಂತಹ ತನ್ವೀರ್ ಸೇಠ್ ಕಾರ್ಯಕ್ರಮದಿಂದ ತೆರಳೋದಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ತನ್ವೀರ್ ಸೇಠ್ ಅವರನ್ನ ಓಲೈಸಿ ಮನವೊಲಿಸಿ ವಾಪಸ್ ಕರ್ಕೊಂಡು ಬಂದ್ರು ಅನ್ನುವಂಥ ಮಾತಿದೆ. ಶಾಸಕ ಅನಿಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ತನ್ವೀರ್ ಸೇಠ್ ಅವರನ್ನ ಮನವೊಲಿಸಿದ್ರು ಅಂತ. ಗೃಹ ಸಚಿವರ ಮಾತಿಗೂ ಮಣಿಯದೆ ತನ್ವೀರ್ ಸೇಠ್ ಸಿಟ್ಟು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೂ ಒಲ್ಲದ ಮನಸ್ಸಿನಿಂದ ಅಂತೂ ಇಂತೂ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅಂತ. ಮೈಸೂರಿನ ಠಾಣೆ ಉದ್ಘಾಟನೆಯ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಸಿಎಂ ಪುತ್ರನ ಹಸ್ತಕ್ಷೇಪಕ್ಕೆ ಅಸಮಾಧಾನದ ಜ್ವಾಲೆ ಧಗಧಗಿಸ್ತಾ ಇದೆ. ಕೆಜೆ ಜಾರ್ಜ್ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ಶಾಸಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ವಿರುದ್ಧ ಮತ್ತೊಬ್ಬ ಶಾಸಕ ಮುನಿಸು ತೋಡಿಕೊಂಡಿದ್ದಾರೆ. ಸಿಎಂ ಪುತ್ರನ ವಿರುದ್ಧ ಸಾಕಷ್ಟು ಘಟನೆಗಳು ಈ ರೀತಿ ಮುನಿಸು ವ್ಯಕ್ತಪಡಿಸಿರ್ತಕ್ಕಂಥ ಘಟನೆಗಳು ಕೇಳಿ ಬಂದಿದ್ದು. ಇದೀಗ ಮತ್ತೊಂದು ಅಂಥದ್ದೇ ಘಟನೆ. ಮತ್ತೊಬ್ಬ ಶಾಸಕ ಸ್ವಲ್ಪ ಅಸಮಾಧಾನ. ತನ್ವೀರ್ ಸೇಠ್, ಸಚಿವ ಪರಮೇಶ್ವರ್ ಮುಂದೆ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಯತೀಂದ್ರ ಅವರ ವಿರುದ್ಧ, ಅವರ ಹಸ್ತಕ್ಷೇಪದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರ ವಿರುದ್ಧ ಬೇಸರಗೊಂಡಿದ್ದಂತಹ ತನ್ವೀರ್ ಸೇಠ್ ಕಾರ್ಯಕ್ರಮದಿಂದ ತೆರಳೋದಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ತನ್ವೀರ್ ಸೇಠ್ ಅವರನ್ನ ಓಲೈಸಿ ಮನವೊಲಿಸಿ ವಾಪಸ್ ಕರ್ಕೊಂಡು ಬಂದ್ರು ಅನ್ನುವಂಥ ಮಾತಿದೆ. ಶಾಸಕ ಅನಿಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ತನ್ವೀರ್ ಸೇಠ್ ಅವರನ್ನ ಮನವೊಲಿಸಿದ್ರು ಅಂತ. ಗೃಹ ಸಚಿವರ ಮಾತಿಗೂ ಮಣಿಯದೆ ತನ್ವೀರ್ ಸೇಠ್ ಸಿಟ್ಟು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೂ ಒಲ್ಲದ ಮನಸ್ಸಿನಿಂದ ಅಂತೂ ಇಂತೂ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅಂತ. ಮೈಸೂರಿನ ಠಾಣೆ ಉದ್ಘಾಟನೆಯ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಸಿಎಂ ಪುತ್ರನ ಹಸ್ತಕ್ಷೇಪಕ್ಕೆ ಅಸಮಾಧಾನದ ಜ್ವಾಲೆ ಧಗಧಗಿಸ್ತಾ ಇದೆ. ಕೆಜೆ ಜಾರ್ಜ್ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ಶಾಸಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ವಿರುದ್ಧ ಮತ್ತೊಬ್ಬ ಶಾಸಕ ಮುನಿಸು ತೋಡಿಕೊಂಡಿದ್ದಾರೆ. ಸಿಎಂ ಪುತ್ರನ ವಿರುದ್ಧ ಸಾಕಷ್ಟು ಘಟನೆಗಳು ಈ ರೀತಿ ಮುನಿಸು ವ್ಯಕ್ತಪಡಿಸಿರ್ತಕ್ಕಂಥ ಘಟನೆಗಳು ಕೇಳಿ ಬಂದಿದ್ದು. ಇದೀಗ ಮತ್ತೊಂದು ಅಂಥದ್ದೇ ಘಟನೆ. ಮತ್ತೊಬ್ಬ ಶಾಸಕ ಸ್ವಲ್ಪ ಅಸಮಾಧಾನ. ತನ್ವೀರ್ ಸೇಠ್, ಸಚಿವ ಪರಮೇಶ್ವರ್ ಮುಂದೆ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಸೇಠ್ ಯತೀಂದ್ರ ಅವರ ವಿರುದ್ಧ, ಅವರ ಹಸ್ತಕ್ಷೇಪದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರ ವಿರುದ್ಧ ಬೇಸರಗೊಂಡಿದ್ದಂತಹ ತನ್ವೀರ್ ಸೇಠ್ ಕಾರ್ಯಕ್ರಮದಿಂದ ತೆರಳೋದಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ತನ್ವೀರ್ ಸೇಠ್ ಅವರನ್ನ ಓಲೈಸಿ ಮನವೊಲಿಸಿ ವಾಪಸ್ ಕರ್ಕೊಂಡು ಬಂದ್ರು ಅನ್ನುವಂಥ ಮಾತಿದೆ. ಶಾಸಕ ಅನಿಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ತನ್ವೀರ್ ಸೇಠ್ ಅವರನ್ನ ಮನವೊಲಿಸಿದ್ರು ಅಂತ. ಗೃಹ ಸಚಿವರ ಮಾತಿಗೂ ಮಣಿಯದೆ ತನ್ವೀರ್ ಸೇಠ್ ಸಿಟ್ಟು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೂ ಒಲ್ಲದ ಮನಸ್ಸಿನಿಂದ ಅಂತೂ ಇಂತೂ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅಂತ. ಮೈಸೂರಿನ ಠಾಣೆ ಉದ್ಘಾಟನೆಯ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಸಿಎಂ ಪುತ್ರನ ಹಸ್ತಕ್ಷೇಪಕ್ಕೆ ಅಸಮಾಧಾನದ ಜ್ವಾಲೆ ಧಗಧಗಿಸ್ತಾ ಇದೆ. ಕೆಜೆ ಜಾರ್ಜ್ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ಶಾಸಕ